ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪವಿ ಮಹಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಫ್ರೈಡೇ ವ್ಲಾಗ್. ಆ ಟೈಮ್ ಬಂದು 10:30 ಆಗಿದೆ, ಅಥವಾ 11 ಆಗ್ತಾ ಬರ್ತಾ ಇದೆ. ಪಾಪು ಬೆಳಿಗ್ಗೆನೆ ವೆಜ್ ರೋಲ್ ಕೇಳ್ತಾ ಇದ್ದ, ಚಪಾತಿ ವೆಜ್ ರೋಲ್. ಬಟ್ ನಾನು ದೋಸೆಗೆ ನೆನೆಸ್ಬಿಟ್ಟಿದ್ದೆ, ದೋಸೆ ಮಾಡಿಕೊಟ್ಟೆ. ಸೊ ಮಧ್ಯಾಹ್ನಕ್ಕೆ ರೆಡಿ ಮಾಡ್ತೀನಿ ಅಂತ ಹೇಳಿ ಇವಾಗ ರೆಡಿ ಮಾಡ್ತಾ ಇದ್ದೀನಿ. ಪಾಪುಗೆ ಬರೋ ಅಷ್ಟರಲ್ಲಿ ಮಾಡಿಡಬೇಕು. ಇನ್ನು ಸ್ನಾನ ಕೂಡ ಆಗಿಲ್ಲ, ಜಸ್ಟ್ ಸ್ನಾನ ಮಾಡಿ ಪೂಜೆ ಮಾಡಿ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹಸ್ಬೆಂಡ್ ಇವತ್ತು ಮನೇಲಿರೋದ್ರಿಂದ ಪಾಪ ಬಂದರು, ಇಟ್ಸ್ ಓಕೆ, ಏನು ತೊಂದರೆ ಇಲ್ಲ. ಹೋದ ವೀಕ್ ನಾವು ಟೆಂಪಲ್ಗೆ ಹೋಗಿರ್ಬೇಕಾದ್ರೆ ತುಂಬಾ ಆಟ ಮಾಡ್ತಿದ್ದೆ. ನಾನು ಸ್ವಲ್ಪ ಬರೋದು ಲೇಟ್ ಆಯಿತು. ಫ್ರೆಂಡ್ಗೆ ಹೇಳಿದ್ದೆ, ಅಳ್ತಾ ಇದ್ದ ಬಂದಮೇಲೆ ಯಾಕೆ ಬಿಟ್ಟೋಗಿದ್ದೆ ನನಗೆ ಅಂತ ಹೇಳಿ. ಈ ಸಲ ಅವ್ರ ಅಪ್ಪ ಇರೋದ್ರಿಂದ ಏನು ತೊಂದರೆ ಇಲ್ಲ ಅಂತ ಅಂದ್ಕೋತೀನಿ. ಸೊ ಹಾಗಾಗಿ ಮಾಡಿಟ್ರೆ ಅಟ್ಲೀಸ್ಟು ಅವರಿಬ್ರು ತಿಂತಾರೆ ನಾನು ಬರೋ ಅಷ್ಟರಲ್ಲಿ. ಬಂದಮೇಲೆ ಬೇಕಿದ್ರೆ ಏನಾದರೂ ಬೇಕಿದ್ರೆ ಕೇಳಿ ಮಾಡೋಣ ಅಂತ ಹೇಳಿ ಇದನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇದನ್ನು ಜಸ್ಟ್ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೂ ಯೂಸ್ಫುಲ್ ಅಂತಲೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇನ್ನೇಕರ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತೊಂದು ದಿನ ನಂದು ಯಾವ ರೀತಿ ಇರುತ್ತೆ ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇದು ಡೈಲಿ ಬ್ಲಾಗ್ ಆಗಿರುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ರೋಲ್ನ ಮಾಡೋದಕ್ಕೆ ನಾನಲ್ಲಿ 3 ಚಪಾತಿನ ಆಲ್ರೆಡಿ ಮಾಡಿಟ್ಕೊಂಡಿದ್ದೀನಿ. ನೀವು ಮೈದಾ ಗೋಧಿ ಮಿಕ್ಸ್ ಮಾಡಿ ಕೂಡ ಮಾಡ್ಕೋಬೋದು, ಅಥವಾ ಬರೀ ಗೋಧಿ ಹಿಟ್ಟಲ್ಲಿ ಮಾಡ್ಕೋಬೋದು. ನಾನು ಗೋಧಿ ಹಿಟ್ಟಲ್ಲಿ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ, ಇದರ ಸ್ಲೈಸ್ ಮಾಡಿ. ಟೊಮೊಟೊ ಕೂಡ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಸೌತೆಕಾಯಿ ಮತ್ತು ಕ್ಯಾರೆಟ್, ಒಂದು ಚೀಸ್ನ ತೊಗೊಂಡಿದ್ದೀನಿ. 1 ಕಪ್ಪಷ್ಟು ಆನಿಯನ್ ತೊಗೊಂಡಿದ್ದೀನಿ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೊಟೊ ಕೆಚಪ್, ನಿಮ್ಮದೇ ಯಾವುದು ವೆಜಿಟೇಬಲ್ ಇರುತ್ತೆ ಅದನ್ನು ಹಾಕಿ ನೀವು ಮಾಡ್ಕೋಬೋದು. ಇದನ್ನೇ ಹಾಕಬೇಕು ಅಂತ ಇಲ್ಲ, ನಿಮ್ಮ ಮಕ್ಕಳಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಹಾಕಿ ಈ ರೀತಿ ಒಂದು ರೋಲ್ ಮಾಡಿಕೊಟ್ರೆ ತಿಂತಾರೆ. ವೆಜಿಟೇಬಲ್ ಆದರೆ ಡೈರೆಕ್ಟಾಗಿ ತಿನ್ನೋದಿಲ್ಲ. ಈ ಥರ ರೋಲ್ ಮಾಡಿಕೊಟ್ಟಾಗ ಅವರು ಇಷ್ಟಪಟ್ಟು ತಿಂತಾರೆ ಅಂತ ಹೇಳಿ ಈ ರೀತಿ ಮಾಡ್ಕೊಡ್ತೀನಿ ಅಷ್ಟೇ. ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಆ ಪ್ಯಾನ್ಗೆ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋಬೇಕು. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಇವಾಗ ಇದಕ್ಕೆ ನೋಡಿ ಎಣ್ಣೆ ಬಿಸಿ ಆಗಿದೆ. ಇವಾಗ ನಾನು ಆನಿಯನ್ನ ಹಾಕ್ತಾ ಇದ್ದೀನಿ. ನೀವು ಸ್ವಲ್ಪ ದೊಡ್ಡ ಮಕ್ಕಳಿಗೆ ಕೊಡೋದಾದರೆ ಬೇಕಿದ್ರೆ ಗ್ರೀನ್ ಚಿಲ್ಲಿ ಹಾಕೋಬೋದು. ಬಟ್ ನಾನು ಚಿಕ್ಕವನಾಗಿರೋದ್ರಿಂದ ಬಾಯಿಗೆ ಸಿಗುತ್ತೆ ಅಂತ ಹೇಳಿ ಗ್ರೀನ್ ಚಿಲ್ಲಿನ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಅದಕ್ಕೆ ಅಚ್ಕಾರದ ಪುಡಿನ ಬಳಸ್ಕೊತೀನಿ. ಕ್ಯಾಬೇಜ್ ಕೂಡ ಹಾಕೋಬೋದು, ಬಟ್ ನನ್ನ ಹತ್ರ ಕ್ಯಾಬೇಜ್ ಖಾಲಿ ಆಗಿತ್ತು ಅಂತ ಹೇಳಿ ಅದನ್ನು ಸ್ಕಿಪ್ ಮಾಡಿದ್ದೀನಿ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನೆಲ್ಲ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಏನು ಫ್ರೈ ಆಗೋಂಗಿಲ್ಲ, ಒಂದು 50% ಆದರೆ ಸಾಕು. ಎಲ್ಲ ಐಟಮ್ನು ಹಾಕೊಂಡು 1 ನಿಮಿಷ ಫ್ರೈ ಮಾಡ್ಕೋಬೇಕು. ಇವಾಗ ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ ಹಾಕೋತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಸೇರಿಸ್ಕೊಳ್ಳೋಣ. ಇದು ಬೇಯೋದಕ್ಕೂ ಹೆಲ್ಪ್ ಆಗುತ್ತೆ. ಉಪ್ಪು ಹಾಕೋದ್ರಿಂದ ನೀರಿನ ಅಂಶ ಬಿಟ್ಕೊಳ್ಳುತ್ತೆ, ಸೊ ಬೇಗ ಬೆಂದೋಗ್ಬಿಡುತ್ತೆ. ಸ್ವಲ್ಪ ಆನಿಯನ್ ಎಲ್ಲ ಟ್ರಾನ್ಸ್ಪರೆಂಟ್ ಆದರೆ ಸಾಕು. ಎಷ್ಟೋ ಮಕ್ಕಳು ಅಂತಲೇ ಎಲ್ಲ ಮಕ್ಕಳು ಹಾಗೇನೆ ವೆಜಿಟೇಬಲ್ಸ್ ಅಂದರೆ ತಿನ್ನೋದೇ ಇಲ್ಲ. ಅಂಥ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ಮಕ್ಕಳಿಗೆ ಈ ಥರ ಪಿಜ್ಜಾ, ಬರ್ಗರ್, ಈ ಥರ ಹೊರಗಡೆ ತಿಂಡಿ ಇಷ್ಟ ಆಗೋದ್ರಿಂದ ನಾವು ಹೆಲ್ದಿಯಾಗಿ ಈ ಥರ ಮನೆಯಲ್ಲೇ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ನನ್ನ ಮಗನಿಗಂತೂ ಟೊಮೊಟೊ ಕೆಚಪ್ ಅಂದರೆ ತುಂಬಾ ಇಷ್ಟ. ಸೊ ಅದನ್ನು ಹಾಕಿದ್ರೆ ಅವನು ಇಷ್ಟಪಡ್ತಾನೆ, ಯಾವುದನ್ನೇ ಮಾಡಿಕೊಟ್ರು ಕೂಡ. ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಟೊಮೊಟೊ ಮತ್ತು ಸೌತೆಕಾಯಿನ ಹಾಕೊಳ್ಳೋಣ. ಟೊಮೊಟೊ ಎಲ್ಲ ಸ್ವಲ್ಪ ಸಿಪ್ಪೆ ಬಿಟ್ಕೊಂಡ್ರೆ ಸಾಕು. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀವು ಮೊದಲು ಹಾಕೋಬೋದು, ಇವಾಗಲೂ ಕೂಡ ಆ್ಯಡ್ ಮಾಡ್ಕೋಬೋದು. ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕು. ಮೊದಲೇ ಹಾಕಿದ್ರೆ ತಲೆ ಹಿಡಿಯುತ್ತೆ, ಸೊ ಹಾಗಾಗಿ ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ನೋಡಿ, ಇವಾಗ ಒಂದು 30 ಸೆಕೆಂಡ್ಸ್ ನೀಟಾಗಿ ಮಿಕ್ಸ್ ಆಗಿದೆ. ಅದು ಹಸಿ ವಾಸನೆ ಹೋದರೆ ಸಾಕು.
ಇವಾಗ ಓಲ್ ಸ್ಪೈಸಸ್ನ ಹಾಕೊಳ್ಳೋಣ. ಅರಿಶಿನ ಪುಡಿ ಒಂದು 1/4 ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಹಾಗೆ ಒಂದು 1/4 ಟೀ ಸ್ಪೂನಷ್ಟು ಗರಂ ಮಸಾಲ. ನೀವು ಬೇಕಿದ್ರೆ ಪೆಪ್ಪರ್ ಕೂಡ ಆ್ಯಡ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ ಅದು ಕೂಡ. ನಾನು ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಇದಿಷ್ಟನ್ನು ಹಾಕಿ, ಉಪ್ಪು ಬೇಕಿದ್ರೆ ಉಪ್ಪು ಖಾರ ನೋಡಿ ನೀವು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಒಂಥರ ಮಿಕ್ಸ್ ಮಾಡ್ಕೋಬೇಕು, ಎಲ್ಲ ಬೆರೆಯೋ ಥರ. ರೋಲ್ ಇಷ್ಟ ಇಲ್ಲ ಅಂತಂದರೆ ಬೇಕಿದ್ರೆ ನೀವು ಇದನ್ನು ಚಪಾತಿ ಜೊತೆ ಹಾಗೆ ಪಲ್ಯ ಥರ ಕೂಡ ಕೊಡ್ಬೋದು, ಚೆನ್ನಾಗಿರುತ್ತೆ, ಅದು ಕೂಡ ಚೆನ್ನಾಗಿರುತ್ತೆ. ನೋಡಿ ನೀಟಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಆ ಸ್ಪೈಸಸ್ ಎಲ್ಲ ಅದ್ರ ಜೊತೆ. ಇವಾಗ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಟೊಮೊಟೊ ಕೆಚಪ್ನ ಹಾಕ್ತಾ ಇದ್ದೀನಿ. ಇದನ್ನ ಹಾಕಿ ಜಸ್ಟ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನೋಡಿ ಜಸ್ಟ್ ಇವಾಗ ಇದನ್ನ 1 ನಿಮಿಷ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಫ್ಲೇಮ್ನ ಆಫ್ ಮಾಡ್ಕೊಬಿಡೋದು. ಚೀಸ್ ಬೇಕಿದ್ರೆ ಇವಾಗಲೂ ಹಾಕೋಬಹುದು, ಇವಾಗಲೇ ನಾವು ರೋಲ್ ಮಾಡೋದ್ರಿಂದ ಆವಾಗ ಹಾಕೋದು ಕೂಡ ಚೆನ್ನಾಗಿರುತ್ತೆ. ಬೇಕಾದ್ರೆ ಒಂದು ಸ್ವಲ್ಪ ಇಲ್ಲಿ ಕೂಡ ಆ್ಯಡ್ ಮಾಡ್ಕೋಬಹುದು ನೀವು, ಚೆನ್ನಾಗಿ ಮೆಲ್ಟ್ ಆಗುತ್ತಲ್ಲ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ನಮಗೇನು ವೆಜ್ ರೋಲ್ಗೆ ಏನು ಸ್ಟಫಿಂಗ್ ಬೇಕು ಅದು ರೆಡಿ ಆಗಿದೆ. ಇವಾಗ ಫ್ಲೇಮ್ನ ಆಫ್ ಮಾಡಿ ಜಸ್ಟ್ 1-2 ನಿಮಿಷ ಇದನ್ನ ತಣ್ಣಗೋಗೋದಕ್ಕೆ ಬಿಡೋಣ. ಜಸ್ಟ್ 1-2 ನಿಮಿಷ ಬಿಟ್ಟರೆ ಸಾಕು. ಇವಾಗ ನೋಡಿ ಈ ಥರ ಒಂದು ಚಪಾತಿ ತಗೊಂಡು ನಾವೇನು ಸ್ಟಫಿಂಗ್ನ ಮಾಡ್ಕೊಂಡಿದ್ದೀವಿ ಅದನ್ನು ಈ ಥರ ಮಧ್ಯೆ ಇಟ್ಟು ಒಂದೆರಡು ಚೀಸ್ನ ಹಾಕಿ ಸ್ವಲ್ಪ ಟೊಮೊಟೊ ಕೆಚಪ್ ಹಾಕಬೇಕು. ಚೂರು ಹಾಕೋಬೋದು, ಬೇಕಂದರೆ ನೀವು ಆನಿಯನ್ ಮತ್ತು ಸೌತೆಕಾಯಿ ಕೂಡ ಇಲ್ಲಿಗೆ ಹಾಕೋಬೋದು, ಹಸಿದು ಚೆನ್ನಾಗಿರುತ್ತೆ ಅದು ಕೂಡ. ನೋಡಿ ಈ ಥರ ಈ ರೀತಿ ಮಾಡಿಕೊಟ್ರೆ ಆಯಿತು. ಇದನ್ನು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಈ ಥರ ಕಟ್ ಮಾಡ್ಕೋಬೋದು. ನಾನು ಸ್ವಲ್ಪ ಪಾಪುಗೆ ಮಾಡೋದ್ರಿಂದ ಈ ಥರ ಚಿಕ್ಕದಾಗಿ ಮಾಡ್ಕೊತಿದ್ದೀನಿ. ಸ್ವಲ್ಪ ದೊಡ್ಡ ಮಕ್ಕಳು ಕೊಟ್ಟರೆ 1-2 ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಮಾಡ್ಕೊಳ್ಳೋದು. ತುಂಬಾ ಚೆನ್ನಾಗಿರುತ್ತೆ ಇದಂತೂ, ಎಲ್ರಿಗೂ ಇಷ್ಟ ಆಗುತ್ತೆ. ಚಿಕ್ಕವರು ಅಂತಲ್ಲ, ಚಿಕ್ಕ ಮಕ್ಕಳು ಅಂತಲ್ಲ, ದೊಡ್ಡವರು ನಮಗೂ ಕೂಡ ಈ ಥರ ಚಪಾತಿ ವೆಜ್ ರೋಲ್ ತುಂಬ ಚೆನ್ನಾಗಿರುತ್ತೆ. ಹೆಲ್ದಿಯಾಗಿ ಕೂಡ ಇರುತ್ತೆ ಮನೆಯಲ್ಲೇ ಮಾಡೋದ್ರಿಂದ. ನಾವು ಇಷ್ಟಪಟ್ಟು ಕೂಡ ತಿಂತಾರೆ ಮಕ್ಕಳು. ಸೊ ಹೊರಗಡೆ ನಾವು ಫುಡ್ಡನ್ನು ಕೊಟ್ಟು ಮಕ್ಕಳ ಹೆಲ್ತ್ ಹಾಳು ಮಾಡೋ ಬದಲು ಈ ಥರ ನಾವು ಮನೆಯಲ್ಲೇ ಮಾಡಿಕೊಟ್ರೆ ಇಷ್ಟ ಆಗುತ್ತೆ ಅವರಿಗೂ ಕೂಡ. ನೋಡಿ ಫ್ರೆಂಡ್ಸ್, ಚಪಾತಿ ವೆಜ್ ರೋಲ್ ರೆಡಿ ಆಯಿತು. ನೋಡಿದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ, ಸಖತ್ತಿರುತ್ತೆ ಮಾತ್ರ. ಈ ಥರದ್ದು ನನಗೂ ಇಷ್ಟ ಆಗುತ್ತೆ. ವೆಜಿಟೇಬಲ್ಸ್ ಎಲ್ಲ
ಅರ್ಧಂಬರ್ಧ ಬೆಂದಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ಹೆಲ್ದಿಯಾಗೂ ಇರುತ್ತೆ, ವೆಜಿಟೇಬಲ್ಸ್ ಕೂಡ ತಿಂದಂಗೆ ಆಗುತ್ತೆ ಮಕ್ಕಳು. ಸೊ ನೋಡಿ, ಹೆಲ್ದಿ ಚಪಾತಿ ವೆಜ್ ರೋಲ್ ರೆಡಿ ಆಯಿತು. ನೀವು ಒಮ್ಮೆ ನಿಮ್ಮ ಮಕ್ಕಳಿಗೆ ಟ್ರೈ ಮಾಡಿ, ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ವೆಜ್ ರೋಲ್ ಎಲ್ಲ ಮಾಡಿಟ್ಟು ಸ್ನಾನ ಎಲ್ಲ ಮಾಡಿ ರೆಡಿಯಾಗಿದ್ದೀನಿ. ಫ್ರೆಂಡ್ಸ್ 12 ಅಥವಾ 12:30ಗೆ ಹೋಗೋಣ ಟೆಂಪಲ್ಗೆ ಅಂತ ಹೇಳಿದರು. ಸೊ ಹಾಗಾಗಿ ರೆಡಿಯಾಗಿಬಿಟ್ಟಿದ್ದೀನಿ. ಗುರುವಾರಕ್ಕೆ ಅಂತ ಹೇಳಿ ದೇವ್ರ ಮನೆ ಸಾಮಾನೆಲ್ಲ ತೊಳೆದಿರೋದ್ರಿಂದ ಇವತ್ತು ಜಸ್ಟು ದೀಪ ಹಚ್ಚಿ ಪೂಜೆ ಮಾಡೋದು ಅಷ್ಟೇ. ಬೇಗನೆ ಪೂಜೆ ಆಗಿಬಿಡುತ್ತೆ ಅಂತ ಹೇಳಿ ಸ್ನಾನ ಮಾಡಿ ಕೂಡ ರೆಡಿ ಆಗಿಬಿಟ್ಟು ಸೊ ಹಸ್ಬೆಂಡ್ ಮನೆಯಲ್ಲಿರೋದ್ರಿಂದ ಪಾಪುದು ಏನು ಟೆನ್ಷನ್ ಇಲ್ಲ, ಬಂದಾಗ ಅವ್ರು ಕರ್ಕೊಂಡು ಬರ್ತಾರೆ ಕೆಳಗಡೆ ಹೋಗಿ ಅಂತ ಹೇಳಿ. ಪಾಪು ಬರೋ ಅಷ್ಟರಲ್ಲಿ ಆದರೆ ಬರೋಣ ಅಂತ ಅಂದ್ಕೊಂಡ್ವಿ, ಬಟ್ ಹೋಗ್ತಿರೋದು ಲೇಟಾಗಿರೋದ್ರಿಂದ ಬರೋದು ಸ್ವಲ್ಪ ಲೇಟಾಗೇ ಆಗುತ್ತೆ. ಇವಾಗ ಆಷಾಢ ಮಾಸ ಆಗಿರೋದ್ರಿಂದ ಎಲ್ಲ ಟೆಂಪಲ್ಗಳಲ್ಲೂ ಕೂಡ ತುಂಬಾ ರಶ್ ಇರುತ್ತೆ. ನಾನು ಲಾಸ್ಟ್ ವಾರದಲ್ಲಿ ಹೇಳಿದಾಗೆ ಈ ವಾರ ಕೂಡ ಶ್ರೀಚಕ್ರ ಪೂಜೆ ಇತ್ತು, ಬಟ್ ನಾವು ಹೋಗೋ ಅಷ್ಟರಲ್ಲಿ ಪೂಜೆ ಎಲ್ಲ ಆಗಿ ಮಹಾಮಂಗಳಾರತಿ ಕೂಡ ಆಗಿಬಿಟ್ಟಿತ್ತು. ಹಾಗಾಗಿ ಕೂತಿರೋರೆಲ್ಲ ದರ್ಶನ ಮಾಡೋದಕ್ಕೆ ಅಂತ ಒಳಗಡೆ ಹೋಗ್ತಾಯಿದ್ರು. ಸೊ ಹಾಗಾಗಿ ಇಷ್ಟೊಂದು ರಶ್ಶು. ಬಟ್ ದೇವಸ್ಥಾನಗಳಲ್ಲಿ ಗೊತ್ತಲ್ಲ, ಮುಂದೆ ದೂಡ್ಬಿಡ್ತಾರೆ, ಒಂದು ನಿಮಿಷ ಕೂಡ ನಿಲ್ಲೋದಕ್ಕೆ ಬಿಡೋದಿಲ್ಲ. ಜಸ್ಟ್ ಹಾಗೆ ದೇವರ ನೋಡ್ಕೊಂಡು ಮುಂದೆ ಹೋಗ್ತಾ ಇರಬೇಕು. ಸೊ ಹಾಗಾಗಿ ದರ್ಶನ ಕೂಡ ಬೇಗನೆ ಆಗೋಗುತ್ತೆ ಅಂತ ಹೇಳಿ ಹೋದ್ವಿ. ಸ್ವಲ್ಪ ರಶ್ ಎಲ್ಲ ಕಡಿಮೆ ಆದಮೇಲೆ ಮತ್ತೆ ಹೋಗಿ ದರ್ಶನ ಕೂಡ ಮಾಡಿದ್ವಿ, ಯಾಕಂದರೆ ಫಸ್ಟು ನೋಡೋದಕ್ಕೆ ಬಿಟ್ಟಿರಲಿಲ್ಲ ಅಷ್ಟು. ಸೊ ಹಾಗಾಗಿ ಮತ್ತೆ ಹೋಗೋಣ ಅಂತ ಹೇಳಿ ಎಲ್ಲರೂ ಸ್ವಲ್ಪ ಹೊರಗಡೆ ಎಲ್ಲ ಬಂದ ಮೇಲೆ ಮತ್ತೆ ಹೋಗಿ ದೇವ್ರನ್ನ ನೋಡಿದ್ವಿ. ಯಾಕಂದರೆ ದೇವ್ರನ್ನ ನೋಡ್ತಾ ಇದ್ದರೆ ಮತ್ತೆ ನೋಡಬೇಕು ಅಂತ ಅನ್ನಿಸ್ತಿತ್ತು, ಅಷ್ಟು ಚೆನ್ನಾಗಿ ಅಲಂಕಾರನ ಮಾಡಿದರು. ಸೊ ಅದನ್ನು ನೋಡೋದಕ್ಕೆ ಅಂತ ಹೇಳಿ ನಾವು ಮತ್ತೆ ಹೋಗಿ ಒಂದು ಸಲ ನೋಡಿಕೊಂಡು ನಿಧಾನಕ್ಕೆ ಬಂದ್ವಿ. ಆ್ಯಕ್ಚುಲಿ ಯಾವ ಟೆಂಪಲಲ್ಲಿ ಕೂಡ ಮೂಲ ದೇವರನ್ನ ಫೋಟೋ ಅಥವಾ ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ. ಬಟ್ ಈ ಟೆಂಪಲಲ್ಲಿ ಅವಾಗಿಂದನೂ ಅಷ್ಟೇ, ಲಾಸ್ಟ್ ಇಯರ್ ಹೋಗಿರ್ಬೇಕಾದ್ರೂ ಅಷ್ಟೇ, ಅರ್ಚಕರು ಏನೂ ಮಾಡೋದಿಲ್ಲ ವಿಡಿಯೋ ಅಥವಾ ಫೋಟೋನ ತಗೊಂಡ್ರೆ. ಬಟ್ ರಶ್ ಇರಬಾರ್ದು ಅಷ್ಟೇ. ಯಾವುದೋ ಟಿ ವಿ ಚಾನಲ್ ಅವ್ರು ಕೂಡ ಬಂದಿದ್ದರು. ಸೊ ಅವ್ರು ಕೂಡ ಫೋಟೋ ಮತ್ತು ವಿಡಿಯೋ ಎಲ್ಲ ಮಾಡ್ತಾಯಿದ್ರು. ಸೊ ಆರಾಮಾಗಿ ದೇವ್ರನ್ನ ನೋಡಿಕೊಂಡು ಪ್ರಸಾದ ಕೂಡ ಇತ್ತು. ಎಷ್ಟು ಜನ ಹೋದರೂ ಕೂಡ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಪ್ರಸಾದ ಕೂಡ ಅರೇಂಜ್ ಮಾಡಿದರು. ಸೊ ಅದನ್ನೆಲ್ಲ ತಿಂದ್ಕೊಂಡು ಮತ್ತೆ ವಾಪಸ್ ಕ್ಯಾಬ್ ಬುಕ್ ಮಾಡೋದಕ್ಕೆ ಅಂತ ನೋಡಿದ್ವಿ, ಬಟ್ ಸಿಗ್ತಾನೇ ಇರಲಿಲ್ಲ. ಅಲ್ಲಿ ಹೇಗೋ ಒಂದು ಆಟೋ ಬರ್ತಾಯಿತ್ತು, ಸ್ವಲ್ಪ ಹಳ್ಳಿ ಅದು, ಹತ್ಕೊಂಡು ವಾಪಸ್ಸು ಎಲ್ಲರೂ ಮನೆಗೆ ಬಂದ್ವಿ. ದೇವ್ರ ದರ್ಶನ ಅದು ತುಂಬಾ ಚೆನ್ನಾಗಾಯಿತು. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.